ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನನಗೆ ಆಶ್ರಯ ದುರ್ಗ, ಎಲ್ಲ ಸಮಯದಲ್ಲೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಎಲ್ಲ ಸಮಯದಲ್ಲೂ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ರಿಖಾಮ ದೇರೆ ಬಿಶಾನ ಕೊರಲೋರೆ ದೇರೆ ಬಿಖಾರಬ ರೆನೆ ತೆರೆಲೆ ಹೇರೆ ಬಿಶಾನರೊಲ ರೀತಿಯಾಲರಬ. ದೇವರಾದ ಕರ್ತನು ಹೇಳ್ತಿದ್ದೇನೆ, ಪ್ರಿಯ ನನ್ನ ಮಕ್ಕಳೇ, ಪ್ರಿಯ ನನ್ನ ಮಕ್ಕಳೇ, ನಿಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಯನ್ನು ನೀವು ನೋಡಬೇಡಿ. ನಿಮ್ಮ ಮುಂದೆ ಇಟ್ಟಿರುವಂತಹ ಆಶೀರ್ವಾದದಾಯಕನಾಗಿರುವಂತ ನನ್ನನ್ನು ನೀವು ದೃಷ್ಟಿಸಿ ನೋಡಿ. ಈ ದಿನ ಈ ಕ್ಷಣದಿಂದ ಆ ನಂಬಿಕೆ ಎಂಬ ಪ್ರಾರ್ಥನೆ ಎಲ್ಲ ಸೈತಾನನ ಕೋಟೆಗಳನ್ನು ಕೆಡವಿ ಹಾಕಲ್ಪಡಬೇಕೆಂಬುದಾಗಿ ದೇವರಾದ ಕರ್ತನು ಸ್ಪಷ್ಟವಾಗಿ ಮಾತನಾಡ್ತಿದ್ದಾನೆ. ಧೈರ್ಯದಿಂದಿರಿ. ಯಾವ ವೈರಿ ನಿಮ್ಮ ಒಂದು ತಲೆ ಕೂದಲನ್ನು ಕೂಡ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಚಿತ್ತ ಇಲ್ಲದೆ ಒಂದು ತಲೆ ಕೂದಲು ನಿಮ್ಮ ನೆಲಕ್ಕೆ ಬೀಳಲಿಕ್ಕೆ ನಾನು ಬಿಡುವುದಿಲ್ಲ ಎಂಬುದಾಗಿ ದೇವರಾದ ಕರ್ತನು ನಿಮಗೆ ವಾಗ್ದಾನ ಮಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ಆತ್ಮನಿಂದ ಆರಿಸಲ್ಪಟ್ಟವರು ಮಹತ್ತರವಾದ ಸೇವೆ ಈ ಸ್ಥಳದಿಂದ ಈ ಲೋಕದ ಕಟ್ಟೆ ಕಡೆಗಳಲ್ಲಿ ಹೋಗಿಸಿದೆ. ನಾನು ಆರಿಸಲ್ಪಟ್ಟಂತ ನನ್ನ ಮಕ್ಕಳ ಮೂಲಕ ಬಲವಾದ ಸಾಕ್ಷಿಯನ್ನು ನಾನು ಉಂಟು ಮಾಡಲಿಕ್ಕಿದ್ದೇನೆ ಎಂಬುದಾಗಿ ನಂಬಿಕೆಯಲ್ಲಿ ದೇವರ ಮಾತಿನ ಮೇಲೆ, ದೇವರಾದ ಕರ್ತನ ಮಾತಿನ ಮೇಲೆ ನೀವು ನಂಬಿಕೆ ನಡಿ. ರೀಖಾನೇಶಿಯಾಲ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಯಾವಾಗಲೂ ನಮ್ಮ ಜೊತೆಗಾರನಾಗಿರುವಂತ ದೇವರು. ನಾವು ಯಾವಾಗಲೂ ನೋಡುವಂಥದ್ದು ಪರಿಸ್ಥಿತಿಗಳನ್ನೇ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾವಾಗ ಪರಿಸ್ಥಿತಿಗಳನ್ನು ನೋಡ್ತೇವೆ, ಆ ಪರಿಸ್ಥಿತಿಗಳು ಕೆಂಪು ಸಮುದ್ರವಾಗಿರ್ಬೋದು, ಆ ಪರಿಸ್ಥಿತಿಗಳು ಯೋರ್ದಾನ್ ಹೊಳೆಗಳಾಗಿರ್ಬೋದು, ಆ ಪರಿಸ್ಥಿತಿಗಳು ಎರಿಕೋ ಕೋಟೆ ಅಂತ ಇರ್ಬೋದು. ಪ್ರಿಯ ದೇವ ಜನರೇ, ಮೀಕ 2:13 ಹೇಳ್ತದೆ, ಒಡೆಯವನು ನಮ್ಮ ಮುಂದೆ ಹೊರಟಿದ್ದಾನೆ, ನಮ್ಮ ಅರಸನು ನಮ್ಮ ಮುಂದೆ ತೆರಳಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ಗಳು ಇರ್ಬೋದು, ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಅರಸನು ನಿಮ್ಮ ಮುಂದೆ ತೆರಳಿದ್ದಾನೆ. ಆ ಕೋಟೆ ಕೊತ್ತಲುಗಳನ್ನು ಆತನು ಒಡೆದು ಮುಂದೆ ಹೋಗ್ಲಿಕ್ಕಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಪ್ರಿಯ ದೇವ ಜನರೇ, ಇಂದಿನ ಈ ವಿಶ್ರಾಂತಿಕರವಾದ ದಿನದಲ್ಲಿ ದೇವರಾದ ಕರ್ತನು ಅನೇಕ ಜನರು ಅನೇಕ ಕಷ್ಟ ಸಂಕಟದ ಮಧ್ಯದಲ್ಲಿ ತೊಳಲಾಡ್ತಾ ಇದ್ದೀರಾ. ಪ್ರಿಯ ದೇವ ಜನರೇ, ಹಾಸಿಗೆಯಿಂದ ಹೇಳಲಿಕ್ಕೂ ಕೂಡ ಮನಸ್ಸಿಲ್ಲ. ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳು ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿಗಳೇ ಇರಲಿ, ಅದು ನಿಮ್ಮ ಮುಂದೆ ಯೇಸು ಎಲ್ಲ ಪರಿಸ್ಥಿತಿಗಳಿಗಿಂತ ನಿಮ್ಮ ಯೇಸು ದೊಡ್ಡವನಾಗಿದ್ದಾನೆ. ಆ ಯೇಸುವನ್ನು ನೀವು ಘನಪಡಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಇರುವಂತ ಎಂತ ದೊಡ್ಡ ಪ್ರಾಬ್ಲಮ್ಸ್ ಆಗಲಿ ನಿಮ್ಮ ಕಾಲ ಕೆಳಗೆ ದೇವರಾದ ಕರ್ತನಾಗ್ತಾನೆ. ಈ ವಿಶ್ರಾಂತಿಕರವಾದ ದಿನದಲ್ಲಿ, ಈ ಮುಂಜಾನೆಗಳಲ್ಲಿ ನನ್ನ ನಿನ್ನ ಕರ್ತನು ನನ್ನ ನಿನ್ನ ಜೊತೆಗಾರನಾಗಿದ್ದಾನೆ, ನನ್ನ ನಿನ್ನ ಪಕ್ಷದಲ್ಲಿದ್ದಾನೆ, ನನ್ನ ನಿನ್ನ ಬಲಗಡೆಯಲ್ಲಿ ನಿಂತಿದ್ದಾನೆ. ಹಾಲೆಲೂಯಾ. ತೇರೆ ಮೇದಂದೇರೆ ನಿಕಾರಾಲಿಯ. ದೇವರಾದ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತಿನ ದಿನದಲ್ಲಿ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ನನ್ನ ನಿನ್ನ ಪ್ರಾರ್ಥನೆಗಳು ಯಾವ ರೀತಿ ಇರಬೇಕೆಂಬುದಾಗಿ ದೇವರಾದ ಕರ್ತನು ಮಾತನಾಡಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, ಕೀರ್ತನೆ 41ನೇ ಸಂಧಿ 2ನೇ ವಚನವನ್ನು ನಾವು ನೋಡುವ. ಕೀರ್ತನೆ 141ನೇ ಸಂಧಿ 2ನೇ ವಚನ.
ನನ್ನ ಪ್ರಾರ್ಥನೆಯು ಧೂಪದಂತೆಯೋ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ. ಹಾಲೆಲೂಯ. ಇಲ್ಲಿ ನನ್ನ ಪ್ರಾರ್ಥನೆಯು ಧೂಪದಂತೆ ಬರೆದು ದೇವರ ವಾಕ್ಯ ಹೇಳ್ತದೆ. ಧೂಪ ಅಂದ್ರೆ ಏನು ಪ್ರಿಯ ದೇವಜನರೇ? ಧೂಪ ಅಂದ್ರೆ ಏನು? ಇವತ್ತು ಧೂಪ ಅಂದ್ರೆ ಏನು? ಧೂಪದ ಅರ್ಥ ಏನು? ಧೂಪ ಅದು ಹೊಗೆ ಅಂದ್ರೆ ಅದು ಪರಿಮಳದಿಂದ ತುಂಬಲ್ಪಡ್ತದೆ. ಬಾಗಿಲುಗಳನ್ನು ಮುಚ್ಚಿಕೊಂಡು ಆ ಧೂಪ ಹಾಕುವಾಗ ಎಲ್ಲಾ ಕಡೆಗಳಲ್ಲಿ ಎಷ್ಟೊಂದು ಸುವಾಸನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ದೇವರಾದ ಕರ್ತನ ಸನ್ನಿಧಾನಕ್ಕೆ ನಿಮ್ಮ ಪ್ರಾರ್ಥನೆ ಆ ಪರಿಮಳದೋಪಾದಿಯಲ್ಲಿ ಏರ್ತಾ ಇದೆಯಾ? ಇವತ್ತು ಪ್ರಿಯ ದೇವಜನರೇ, ನಾವು ಪ್ರಾರ್ಥನೆ ಎಸ್, ನಿನ್ನ ಜೀವಿತದಲ್ಲಿ ಆ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾಗಿದೆ? ನಿನ್ನ ಜೀವಿತದಲ್ಲಿ ಆ ಪ್ರಾರ್ಥನೆ ಏನು ಅರ್ಥವನ್ನು ಕೊಡ್ತಾ ಇದೆ? ನಿನ್ನ ಜೀವಿತದಲ್ಲಿ ಆ ಪ್ರಾರ್ಥನೆ ಮೂಲಕವಾಗಿ ನಿನ್ನ ದೇವರಾದ ಕರ್ತನನ್ನು ನೀನು ಹೇಗೆ ಸಂಧಿಸ್ತಾ ಇದೆಯಾ? ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಅದು ತಲುಪ್ತಾ ಇದೆಯಾ? ಇವತ್ತು ದೇವರಾದ ಕರ್ತನು ದೇವರ ಸನ್ನಿಧಾನಕ್ಕೆ ಹೋಗುವಂತ ವೇಳೆಯಲ್ಲಿ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಮೊದಲ ಫಸ್ಟ್ ಪ್ರೇಯರಕ್ಕೆ ದೇವರಾದ ಕರ್ತನಿಗೆ ನೀವು ಕೊಡುವಾಗ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನವನ್ನು ಕದಲಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಇವತ್ತೊಂದು ಪ್ರಾರ್ಥನೆ ಕಾಟಾಚಾರದ ಪ್ರಾರ್ಥನೆ. ನಾವು ಇವತ್ತು ಎಲ್ಲಾ ಕಡೆಗಳಲ್ಲಿ ನೋಡ್ತೀವಿ, ಅಲ್ಲಿ ಪ್ರೇಯರ್, ಇಲ್ಲಿ ಪ್ರೇಯರ್, ಎಲ್ಲ ಕಡೆಗಳಲ್ಲಿ ಪ್ರಾರ್ಥನೆ. ಇವತ್ತು ನಿಜವಾದ ಪ್ರಾರ್ಥನೆ ಅಂದರೆ ಏನು? ನೀನು ಮತ್ತೆ ದೇವರಾದ ಕರ್ತನು ಯೇಸು ಸ್ವಾಮಿ ಮತ್ತು ನೀನು ಮುಖಾಮುಖಿಯಾಗಿ ಭೇಟಿಯಾಗುವಂತ ಸಮಯ ಅದು. ಇವತ್ತು ನಾವು ಎಷ್ಟೋ ಕಡೆಗಳಲ್ಲಿ ನಮ್ಮ ಫ್ರೆಂಡ್ಸ್ಗಳನ್ನು ನಾವು ಮೀಟ್ ಆಗ್ಲಿಕ್ಕೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಆಪ್ತರನ್ನು, ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರನ್ನು ನಾವು ಮೀಟ್ ಆಗ್ಲಿಕ್ಕೆ ಹೋಗ್ತೀವಿ. ಒಂದು ತಿಳ್ಕೊಳ್ಳಿ, ಎಷ್ಟೋ ಸ್ನೇಹಿತರ ಹತ್ರ ನಾವು ಮನೆಯಲ್ಲಿ ಹೇಳದೆ ಇದ್ದಂತ ಸಂಗತಿಗಳನ್ನು ಸ್ನೇಹಿತರೊಂದಿಗೆ ನಾವು ಶೇರ್ ಮಾಡ್ತೀವಿ. ಹಲೋ ಹಲೋ ಹಲೋ. ಇವತ್ತು ಅಂದ್ರೆ ಹೇಗೆ ನಾವು ಮಾತನಾಡ್ತೀವಿ ಹೇಳಿದ್ರೆ, ಅಷ್ಟು ಆತ್ಮೀಯರಾಗಿ ಎಲ್ಲವನ್ನು ನಮ್ಮ ಹೃದಯದಲ್ಲಿ ಇರುವಂತದ್ದನ್ನು ಅವರೊಂದಿಗೆ ನಾವು ಶೇರ್ ಮಾಡ್ತೀವಿ. ಇವತ್ತು ಅದಕ್ಕಿಂತ ಒಳ್ಳೆ ಮಿತ್ರನು ನಿನ್ನ ಕರ್ತನು ಪ್ರಿಯರೇ. ಇವತ್ತು ಆತನೊಂದಿಗೆ ಹೇಗೆ ನಮ್ಮ ಪ್ರಾರ್ಥನೆಯಲ್ಲಿ ಆತನೊಂದಿಗೆ ನಾವು ಶೇರ್ ಮಾಡ್ತಾ ಇದ್ದೀವಿ, ಆತನೊಂದಿಗೆ ಹೇಗೆ ನಾವು ಹೃದಯ ಬಿಚ್ಚಿ ನಾವು ಮಾತನಾಡ್ತಿದ್ದೀವಿ. ಪ್ರಾರ್ಥನೆ ಧೂಪ ಅಂತೆ. ಇವತ್ತು ದೇವರಿಗೆ ನಿನ್ನ ಪ್ರಾರ್ಥನೆ ಪರಿಮಳವಾಗಿರಬೇಕು. ನಿನ್ನ ಪ್ರಾರ್ಥನೆ ಅದು ಪರಿಶುದ್ಧತೆಯಿಂದ ತುಂಬಿರಬೇಕು. ನಿನ್ನ ಪ್ರಾರ್ಥನೆ ನಂಬಿಕೆಯಿಂದ ತುಂಬಿರಬೇಕು. ಇವತ್ತು ಯಾವ ರೀತಿಯಲ್ಲಿ ಪ್ರಾರ್ಥನೆ ಇದೆ? ಇವತ್ತು ದೇವರ ಸನ್ನಿಧಾನಕ್ಕೆ ಇವತ್ತು ಹೋಗ್ತಾ ಇದ್ದೀರಾ? ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಸ್ ನಲ್ಲಿ ನೀವು ಸಿಕ್ಕಿಕೊಂಡಿರಬಹುದು. ನಿಮ್ಮ ಸಮಸ್ಯೆಗಳು ಅನೇಕ ಇರಬಹುದು. ಒಂದು ವೇಳೆ ರೋಗದಿಂದ ನೀವು ಇರಬಹುದು. ನಿಮ್ಮನ್ನು ಯಾರು ಪ್ರೀತಿಸದೇ ಇರಬಹುದು. ನಿಮ್ಮನ್ನು ತೂ ಎಂಬುದಾಗಿ ಉಗಿತಿರ್ಬೋದು. ನಿಮ್ಮ ಬಗ್ಗೆ ಅವಹೇಳನವಾದ ಮಾತುಗಳನ್ನು ಜನರು ಆಡ್ತಿರ್ಬೋದು. ಆದರೆ ನಿನ್ನ ಒಳ್ಳೆ ಸ್ನೇಹಿತನು, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಬಂಧು, ಒಳ್ಳೆ ಬಳಗವಾಗಿರುವಂತ ಒಬ್ಬನೇ ಸ್ನೇಹಿತ, ಅದೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನ ಬಳಿಗೆ ನೀವು ನಿಮ್ಮ ಹೃದಯನ ಬಿಚ್ಚಿ ನೀವು ಮಾತನಾಡಿ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇರುವಂತ ಯಾವುದೇ ಬೆಟ್ಟದೋಪಾದಿಯಲ್ಲಿ ಆ ಪರಿಸ್ಥಿತಿಗಳಿರ್ಬೋದು, ನಿನ್ನ ಪ್ರಾರ್ಥನೆ ನಿನ್ನ ಹೃದಯದ ಒಳಗಿನಿಂದ ಬರುವಂತ, ಹೃದಯದ ಅಂತರಾಳದಿಂದ ಬರುವಂತ
ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೊಟ್ಟೆಯಲ್ಲಿ ಜೀವಕರವಾದ ಹೊಳೆಗಳು ಹರಿತದೆ ಎಂಬುದಾಗಿ. ಆಲ್ರೆಡಿ ದೇವರ ಆತ್ಮನು, ಹೋಲಿ ಸ್ಪಿರಿಟ್ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ದೇವರಾದ ಕರ್ತನು ನನ್ನ ಹೃದಯದಲ್ಲಿ ವಾಸ ಮಾಡುವಾಗ, ನಾನು ನೀನು ದೇವರ ಸನ್ನಿಧಾನಕ್ಕೆ ಬರುವಾಗ ಆಲ್ರೆಡಿ ನಿನ್ನ ವಿಚಾರದಲ್ಲಿ ಆಲ್ರೆಡಿ ಆತನಿಗೆ ಗೊತ್ತಿರ್ತದೆ. ಆದರೆ ಹೃದಯ ಬಿಚ್ಚಿ ಆತನೊಂದಿಗೆ ಮಾತನಾಡುವಾಗ, ಓ ನನ್ನ ಮಗನೇ, ಓ ನನ್ನ ಮಗಳೇ, ಭಯಪಡಬೇಡಿ, ಎದುರು ನಾನು ನಿಮ್ಮನ್ನು ಹೊರಗೆ ತರ್ತೀನಿ. ಎಂಥ ದೊಡ್ಡ ಪರಿಸ್ಥಿತಿ, ಎಂಥ ದೊಡ್ಡ ಬೆಟ್ಟದೋಪಾದಿಯಲ್ಲಿ ಇರ್ಬೋದು. ಅಬ್ರಹಾಮನು ಈ ಸಾಕನನ್ನು ಬಲಿ ಅರ್ಪಿಸ್ಲಿಕ್ಕೆ ಹೋದಂತ ವೇಳೆಯಲ್ಲಿ ಅಬ್ರಹಾಮನು ಯಥಾರ್ಥವಾದ ಧೂಪದಂತೆ ದೇವರಿಗೆ ಸಮರ್ಪಕನಾಗಿದ್ದ. ಅಲ್ಲಿ ಟಗರು, ಆ ಬೆಟ್ಟದಲ್ಲೇ ಟಗರು ಸಿಕ್ಕಿತು. ಆ ಟಗರು ಸ್ಟ್ರಾಂಗ್ ಆದ ಟಗರು ಅಂದ್ರೆ ಆ ಟಗರು ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಶಕ್ತಿಯುಳ್ಳ ದೇವರು. ಪ್ರಿಯ ದೇವ ಜನರೇ, ಆತನು ಶಕ್ತಿಯುಳ್ಳ ದೇವರು, ವೈರ್ಯ ತಲೆಯನ್ನು ಜಜ್ಜಿದಂತ ದೇವರು. ಆತನೊಂದಿಗೆ ನಿಮ್ಮ ಪ್ರಾರ್ಥನೆ ನಿಮ್ಮ ಹೃದಯ, ದೇವರ ಆತ್ಮನ ಹೃದಯ ಕನೆಕ್ಟ್ ಆಗ್ಲಿ. ಪ್ರಿಯ ದೇವ ಜನರೇ, ನಿಮ್ಮ ಪರಿಸ್ಥಿತಿಗಳನ್ನು ನಿಮ್ಮ ಮುಂದೆ ಇಡಬೇಡಿ, ನಿಮ್ಮ ಮುಂದೆ ಯೇಸುವನ್ನು ಇಡಿ. ಆ ಪರಿಸ್ಥಿತಿ ನಿಮ್ಮ ಕಾಲ ಕೆಳಗೆ ಬೀಳ್ತದೆ. ಯೇಸುವಿನ ಬಳಿಗೆ ಬರುವಾಗ ಪರಿಸ್ಥಿತಿಯನ್ನು ಮುಂದೆ ತರಬೇಡಿ, ಪರಿಸ್ಥಿತಿಯನ್ನು ಹಿಂದೆ ಹಾಕಿ ಯೇಸುವನ್ನು ನೀವು ಮುಂದೆ ಇಡಿ. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. The cross before me, the world behind me. The cross before me, the world behind me. The cross before me, the world behind me. No turning back, no turning back, no turning back, no turning back. Hallelujah. ಯೇಸುವಿನ ಶಿಲುಬೆ, ಶಾಪವಾದಂತ ನಿನ್ನ ಜೀವಿತದಲ್ಲಿ ಶಾಪವಾದಂತ ಶಿಲುಬೆಯನ್ನು ಯೇಸು ಕ್ರಿಸ್ತನು ಆಶೀರ್ವಾದದ ಶಿಲುಬೆಯನ್ನಾಗಿ ಮಾರ್ಪಡಿಸಿದ್ದಾನೆ. ಆ ಯೇಸುವಿನ ಶಿಲುಬೆ, ಯೇಸು ಹೊತ್ತಂತ ನಿನ್ನ ಪಾಪದ ಶಿಲುಬೆ ನಿನ್ನ ಜೀವಿತದಲ್ಲಿ ಅದು ಆಶೀರ್ವಾದ, ಅದು ಆಶೀರ್ವಾದಕರವಾಗಿದೆ. ಪ್ರಿಯ ದೇವ ಜನರೇ, ಆ ಯೇಸುವನ್ನು, ಆ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಂತ ಯೇಸುವನ್ನು ನೋಡಿ ನಿಮ್ಮ ಶಾಪದ ಸಂಗತಿಗಳದು ಮುರಿಯಲ್ಪಡ್ತದೆ. ಲೋಕವನ್ನು ನೋಡಬೇಡಿ, ಲೋಕ ಹಿಂದೆ ಹಾಕಿ ಯೇಸುವನ್ನು ಮುಂದೆ ಇಡಿ. ನಿಮ್ಮ ಪ್ರಾರ್ಥನೆ ಧೂಪದೋಪಾದಿಯಲ್ಲಿ ಅಂದ್ರೆ ದೇವರ ಆತ್ಮನ ಹೃದಯ, ನಿಮ್ಮ ಹೃದಯ ಕನೆಕ್ಟ್ ಆಗಲಿ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನಕ್ಕೆ ಬರುವಾಗ ಯಾವ ರೀತಿಗೆ ಹೃದಯ ರುಚಿಯನ್ನು ನೀವು ಮಾತನಾಡ್ತೀರಿ. ಪರಿಸ್ಥಿತಿಯನ್ನು ಮುಂದೆ ತರಬೇಡಿ, ಯೇಸುವನ್ನು ಮುಂದೆ ಇಡಿ. ಯೇಸುವಿನೊಂದಿಗೆ ನೀವು ಭಿನ್ನವನ್ನು ಮಾಡಿ, ಆತನು ನಿಮಗೆ ಏನು ಬೇಕು ಓಪನ್ ಆಗಿ, ಒಂದು ಆಪ್ತ ಮಿತ್ರನಿಂದ, ಇಲ್ಲ ತಂದೆ ತಾಯಿತರ ಮಕ್ಕಳು ಯಾವ ರೀತಿಯಾಗಿ ಓಪನ್ ಆಗಿ ಮಾತನಾಡ್ತಾರೋ ಅದೇ ರೀತಿಗೆ ನಿಮ್ಮ ತಂದೆಯಾಗಿರುವಂತ ಆ ಯೇಸುವಿನೊಂದಿಗೆ ನೀವು ಮಾತನಾಡಿ. ಪ್ರಿಯ ದೇವ ಜನರೇ, ಅದು ಮಾತನಾಡುವಾಗ ನಿನ್ನ ಕಷ್ಟವನ್ನು, ನಿನ್ನ ದುಃಖವನ್ನು, ನಿನ್ನ ನೋವನ್ನು ದೇವರ ಬಳಿಗೆ ಯಥಾರ್ಥವಾದ ಹೃದಯದಿಂದ ಹೇಳಿಕೊಡುವಾಗ ಅದು ಪರಿಮಾಣವಾಗಿರ್ತದೆ. ಅದು ಯಥಾರ್ಥವಾದ ಹೃದಯದಿಂದ ಬರಬೇಕು. ಯಥಾರ್ಥವಾದ ಹೃದಯದಿಂದ ಬರುವಾಗ ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ನಾನು ಪ್ರಾರ್ಥಿಸುವುದು ಧೂಪದಂತೆಯೂ, ನಾನು ಕೈ ಎತ್ತುವಂಥದ್ದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಿರಲಿ. ಹಾಲೆಲೂಯಾ. ನಾನು ಕೈ ಎತ್ತುವಂಥದ್ದು, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟೋ ಸರಿ ಶರಲ್ ಹೋಗುವಾಗ ಹಾಯ್ ಹಾಯ್ ಹಾಯ್, ಎಷ್ಟು ಜನರಿಗೆ ನಾವು ಕೈ ಎತ್ತಿ ಹಾಯ್ ಬಾಯ್ ಮಾಡ್ತೀವಿ. ಪರಲೋಕದ ದೇವರಿಗೆ ನಮ್ಮ ಕೈಗಳನ್ನು ನಾವು ಎಷ್ಟಾಗಿ ಮೇಲಕ್ಕೆ ಎತ್ತುತ್ತಾ ಇದ್ದೀವಿ. ಇವತ್ತು ಆರಾಧನೆ ಮಾಡುವಾಗ ಕೈ ಎತ್ತುವಂಥದ್ದಿಲ್ಲ, ಸ್ತುತಿ ಮಾಡುವಾಗ ಕೈ ಎತ್ತುವಂಥದ್ದಿಲ್ಲ, ಪ್ರಾರ್ಥನೆ ಮಾಡುವಂಥದ್ದು ಕೈ ಎತ್ತುವಂಥದ್ದಿಲ್ಲ.
ಲೋಕದ ಜನರಿಗೆ ಎಲ್ಲರಿಗೆ ನಾವು ಕೈ ಎತ್ತುತ್ತೀವಿ. ಪರಲೋಕದ ದೇವರಾದ ಕರ್ತನಿಗೆ ನಾವು ಹೇಗೆ ಕೈ ಎತ್ತುತ್ತಾ ಇದ್ದೀವಿ? ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಲೋಕದ ಜನರನ್ನು ನಾವು ಹೇಗೆ ಗೌರವಿಸ್ತೀವಿ? ಇವತ್ತು ಪರಲೋಕದ ದೇವರನ್ನು ಹೇಗೆ ನಾವು ಗೌರವಿಸ್ತಿದ್ದೀವಿ? ಇದನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ಇವತ್ತು ತುಟಿಗಳು ಕೂಡ ತೆರೆಯಲ್ಪಡುವುದಿಲ್ಲ ಆರಾಧನೆಗೆ. ಸಂಧ್ಯಾ ನೈವೇದ್ಯ ಅಂದ್ರೆ ಏನು? ಸಂಧ್ಯಾ ಅಂದ್ರೆ ಏನು? ಸಂಧ್ಯಾ ನೈವೇದ್ಯ ಅಂದ್ರೆ, ನೈವೇದ್ಯ ಅಂದ್ರೆ ಪ್ಯೂರ್ ತುಪ್ಪ. ಪ್ಯೂರ್ ತುಪ್ಪ. ಆ ಪ್ಯೂರ್ ಹಾರ್ಟ್ ನಿನ್ನಲ್ಲಿದೆಯಾ? ತುಪ್ಪಗಿಂತಲೂ ಉತ್ತಮವಾದಂತ ನಿನ್ನ ಹಾರ್ಟ್ ಆಗಿದೆ, ನಿನ್ನ ಹೃದಯವಾಗಿದೆ, ಪರಿಶುದ್ಧಾತ್ಮನು ವಾಸಿಸುವಂತ ಆಲಯವಾಗಿದೆ. ಸಂಧ್ಯಾ ನೈವೇದ್ಯ ಅಂದ್ರೆ ಏನು? ಸಂಧ್ಯಾ ಅಂದ್ರೆ ಸಂಜೆ. ಗಟ್ಟಿ ಮಾತನಾಡಿ, ತೊಂದರೆ ಇಲ್ಲ. ದೇವರಾದ ಕರ್ತನು, ನಾವು ಮೂಕರಲ್ಲ, ನಾವು ಮಾತನಾಡಬೇಕು. ಹಲ್ಲೆಲೂಯಾ. ದೇವರನ್ನು ಘನಪಡಿಸಬೇಕು. ಯಾರು ಕೇಳಿ ಬಿಡ್ಲಿ, ನಮ್ಮ ದೇವರಾದ ಕರ್ತನು ನಾವು ಘನಪಡಿಸಬೇಕು. ಹಲ್ಲೆಲೂಯಾ. ಈ ಸಂಜಾ ವೇಳೆಯಲ್ಲಿ ದೇವರಾದ ಕರ್ತನು ಬೆಳಗಿನ ಜಾವದಿಂದ ಸಂಜಾ ವೇಳೆ ತನಕ ನಿನ್ನ ಜೀವಿತದಲ್ಲಿ ಯಾವ ರೀತಿಗೆ ನಡೆಸಿದ್ದಾನೆ, ಏನು ಕೇಡು ಗಂಡಾಂತರದಿಂದ ತಪ್ಪಿಸಿ ಕಾಪಾಡಿದ್ದಾನೆ. ನಾನು ನೀನು ಸೇವಿಸಿದಂತ ಆಹಾರವನ್ನು ಆಶೀರ್ವದಿಸಿದ್ದಾನೆ. ನನಗೆ ನಿನಗೆ ಆರೋಗ್ಯವನ್ನು ಕೊಟ್ಟು ಒಂದು ದಿನವನ್ನು ಕಳೆಯುವಂತ ಕೃಪೆಯನ್ನು ಕೊಟ್ಟಿದ್ದಾನೆ. ಎಷ್ಟು ಸಂಜೆಯಲ್ಲಿ ನಾವು ಅದನ್ನು ನೆನಪು ಮಾಡ್ಕೊಳ್ತೀವಿ? ನೈವೇದ್ಯ, ಅದನ್ನು ನೆನಪು ಮಾಡಿಕೊಂಡು ಹಲ್ಲೆಲೂಯಾ. ಶುದ್ಧ ತುಪ್ಪ. ಇವತ್ತು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತದೆ ತುಪ್ಪದ ವಿಷಯದಲ್ಲಿ. ಹಲೋ 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 ತುಪ್ಪದ ಬಗ್ಗೆ, ಹೌದಲ್ವಾ? ಅದವರು ಬಿಸ್ನೆಸ್ಸಿಗೆ ಬೇಕಾಗಿ. ಇವತ್ತು ನಿನ್ನ ಜೀವಿತ ರೂಪಿಸುವುದಕ್ಕೋಸ್ಕರವಾಗಿ ನೀನು ಕ್ರಿಸ್ತನೊಂದಿಗೆ ಹೇಗೆ ನೈವೇದ್ಯವಾಗಿ. ಹಲ್ಲೆಲೂಯಾ. ನನ್ನನ್ನೇ ಈ ವೇಳೆಯಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುವೆ. ನನ್ನನ್ನೇ ಈ ವೇಳೆಯಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುವೆ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಸನ್ನಿಧಾನಕ್ಕೆ ನಮ್ಮನ್ನು ನಾವು ಅರ್ಪಿಸ್ತಿದ್ದೇವಾ? ಶುದ್ಧ ತುಪ್ಪದೋಪಾದಿಯಲ್ಲಿ ಶುದ್ಧ ಹೃದಯದೊಂದಿಗೆ ದೇವರ ಆತ್ಮನ ವಾಕ್ಯದ ಮೂಲಕ ರೂಪಿಸಲ್ಪಟ್ಟವರಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿ ಕೊಡ್ತಿದ್ದೇವಾ? ಪ್ರಿಯ ದೇವ ಜನರೇ, ದೇವರಿಂದ ಎಲ್ಲವೂ ನಮಗೆ ಬೇಕು. ಇವತ್ತು ದೇವರಾದ ಕರ್ತನು ಯಥಾರ್ಥವಾದ ಹೃದಯದ ಪ್ರಾರ್ಥನೆಯನ್ನು ಇವತ್ತು ನನ್ನಿಂದ ನಿಮ್ಮಿಂದ ಬಯಸ್ತಿದ್ದಾನೆ. ಅದನ್ನು ನಾವು ಮಾಡ್ತಿದ್ದೇವಾ? ಒಂದು ವೇಳೆ ಕರ್ತನೆ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಇದು ಸಾಧ್ಯ ಆಗ್ತಿಲ್ವಾ? ದೇವರಾತ್ಮನೊಂದಿಗೆ ನೀವು ಮಾತಾಡಿ, ಸ್ವಾಮಿ ನಾನು ನಿನ್ನೊಂದಿಗೆ ಮಾತನಾಡಬೇಕು, ನನಗೆ ನಿನಗೆ ಸಮಯ ಕೊಡಬೇಕು ಸ್ವಾಮಿ, ನೀ ನನಗೆ ಸಹಾಯ ಮಾಡು, ನೀ ನನಗೆ ಸಹಾಯ ಮಾಡು, ನಿನ್ನ ಕಾರ್ಯವನ್ನು ನಾನು ನೋಡಬೇಕು ಸ್ವಾಮಿ. ನನ್ನ ಅನೇಕ ಈ ಪರಿಸ್ಥಿತಿಗಳಿಂದ ನಾನು ಹೊರಗೆ ಬರಬೇಕು, ನನಗೆ ನಿನ್ನ ಸಮೀಪಕ್ಕೆ ಬರಬೇಕು ಸ್ವಾಮಿ, ನನಗೆ ನೀನು ಸಹಾಯ ಮಾಡಿ ಎಂಬುದಾಗಿ ನೀವು ಹೇಳುವುದಾದರೆ ದೇವರಾದ ಕರ್ತನು ಈ ದಿನದಲ್ಲಿ ಈ ಕ್ಷಣದಿಂದಲೇ ನಿಮ್ಮ ಸಮೀಪಕ್ಕೆ ಆತನು ಬರ್ತಾನೆ. ನಿಮ್ಮ ಹೃದಯ, ನಿಮ್ಮ ದೇವರು ವಾಸಿಸುವಂತ ಆಲಯ ಶುದ್ಧ ತುಪ್ಪಗಿಂತಲೂ ಅತಿಯಾದಂತ ಪರಿಶುದ್ಧವಾದ ರಕ್ತದ ಮೂಲಕ ಆತನು ಶುದ್ಧೀಕರಿಸಿದ್ದಾನೆ. ಆ ಶುದ್ಧೀಕರಿಸಲ್ಪಡ್ತದೆ. ಪ್ರಿಯ ದೇವ ಜನರೇ, ಇವತ್ತು ನಾಮಾಂಕಿತವಾದಂತ ಜನರು ಕ್ರೈಸ್ತರಂತೆ ನಮ್ಮ ಜೀವಿತ ಇರಬಾರ್ದು. ನಮ್ಮ ರಿಯಲಿ ಜೀವಿತ ಕ್ರಿಸ್ತನಂತೆ ಇರಬೇಕು. 1 ಯೋಹಾನ 4:15 ಹೇಳ್ತದೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಯೇಸು ಕ್ರಿಸ್ತನು ಎಂಥವನಾಗಿದ್ದಾನೋ ಅದರಂತೆ ನಾವು ಈ ಲೋಕದಲ್ಲಿ ಆಗಿದ್ದೇವೆ. ಕ್ರಿಸ್ತನಂತೆ ನಾವು, ಯಾಕಂದರೆ ಕ್ರಿಸ್ತನೊಂದಿಗೆ ನಾವು ಮುಖಾಮುಖಿಯಾಗಿ ನಾವು ಮಾತನಾಡುವರಾಗಿರ್ಬೇಕು.
ಕ್ರಿಸ್ತನಂತೆ ನಾವು ಜೀವಿಸುವವರಾಗಿರ್ಬೇಕು. ಕ್ರಿಸ್ತನಂತೆ ಯಥಾರ್ಥವಾದ ಪ್ರೀತಿ ಇರಬೇಕು. ಕ್ರಿಸ್ತನಂತೆ ಯಥಾರ್ಥವಾದ ಕರುಣೆ ನಮ್ಮಲ್ಲಿ ಇರಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ವೈರಿಯನ್ನು ನಿನ್ನಂತೆ ಪ್ರೀತಿಸು. ಯಾಕಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ತಂದೆ ಅವರನ್ನು ಕ್ಷಮಿಸಲು ತಾವು ಏನು ಮಾಡ್ತಾರೆ ಎಂಬುದಾಗಿ ಅವರು ಅರಿಯರೆಂಬುದಾಗಿ ದೇವರ ವಾಕ್ಯ ಇದೆ. ಪ್ರಿಯ ದೇವಜನರು, ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನೆ ಇದನ್ನೇ ಬಯಸ್ತಿದ್ದಾನೆ. ಯಥಾರ್ಥವಾದ ಹೃದಯದ ಪ್ರಾರ್ಥನೆ ಬೇಕು. ಓ ನನ್ನ ಮಗನು, ಓ ನನ್ನ ಮಗಳು ನನ್ನ ಸಮೀಪಕ್ಕೆ ಬರ್ತಿದ್ದಾರೆ, ನನ್ನೊಂದಿಗೆ ಮಾತನಾಡಲಿಕ್ಕೆ ಬರ್ತಿದ್ದಾರೆ, ಅವರೊಂದಿಗೆ ನಾನು ಮಾತನಾಡಬೇಕು, ಅವರು ನನಗೆ ಬೇಕು ಎಂಬುದಾಗಿ ಅವರ ಪ್ರಾರ್ಥನೆಯನ್ನು ನಾನು ಕೇಳಬೇಕು. ಅವರು ನನ್ನೊಂದಿಗೆ ಹೇಗೆ ಮಾತನಾಡ್ತಾರೆ, ನನ್ನೊಂದಿಗೆ ಹೇಗೆ ರಿಲೇಶನ್ಶಿಪ್ ಇದೆ ಎಂಬುದಾಗಿ ನೋಡಬೇಕೆಂಬುದಾಗಿ ಕೂಡ ದೇವರಾದ ಕರ್ತನು ನೋಡುವನಾಗಿದ್ದಾನೆ. ಆತನ ಹೃದಯಕ್ಕೆ ನಾವು ನೋವನ್ನು ಕೊಡುವರಾಗಿರಬಾರ್ದು. ಧೂಪದ ಹಾಗೆ, ನೈವೇದ್ಯದ ಹಾಗೆ ಆತನು ದಿನ ದಿನವೂ ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಎಷ್ಟು ಪ್ರಾಮುಖ್ಯನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಒಳ್ಳೆ ಸ್ನೇಹಿತರಿರ್ಬೋದು, ಒಳ್ಳೆ ತಂದೆ ತಾಯಿಗಳಿರ್ಬೋದು, ಒಳ್ಳೆ ಬಂಧು ಬಳಗ ಇರ್ಬೋದು ಪ್ರಿಯರೇ. ಆದರೆ ಯೇಸುವಿನಂತೆ ಪರಿಶುದ್ಧವಾದ ಪ್ರೀತಿ ಯಾರಲ್ಲಿಯೂ ಇಲ್ಲ. ತಂದೆ ತಾಯಿಯಲ್ಲೂ ಇಲ್ಲ, ಅಣ್ಣ ತಮ್ಮಂದರಿಲ್ಲ, ಬಂಧು ಬಾಂಧವರಲ್ಲಿಲ್ಲ, ಸ್ನೇಹಿತರಲ್ಲಿ ಕೂಡ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅದು ಒಂದಲ್ಲ ಒಂದು ದಿನ ತಣ್ಣಗಾಗಿ ಹೋಗ್ತದೆ ಎಂಬುದಾಗಿ. ಆದರೆ ದೇವರ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ. ಯಾಕಂದ್ರೆ ಪರಿಶುದ್ಧವಾದ ರಕ್ತದಿಂದ ಕರಕ್ಕೆ ಕೊಳ್ಳಲ್ಪಟ್ಟಂತ ಪ್ರೀತಿಯಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ಬೆಟ್ಟದೋಪಾದಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಯಾರೇ ಜನರು ನಿಮಗೆ ವಿರೋಧವಾಗಿ ಕುತಂತ್ರ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟಿರ್ಬೋದು. ಆದರೆ ನಿನ್ನ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ ನಿನ್ನ ಕರ್ತನಿಗೆ ನೀನು ಕೊಡುವುದಾದರೆ, ನಿನ್ನ ಪ್ರಾರ್ಥನೆ ಧೂಪದ ಹಾಗೆ, ಆ ನಂಬಿಕೆ ಎಂಬ ಪ್ರಾರ್ಥನೆ, ಪರಲೋಕದ ಆ ಸ್ಥಾನವನ್ನು ಕದಲಿಸುವಂತ ಪ್ರಾರ್ಥನೆ ನಿನ್ನಲ್ಲಿರುವುದಾದರೆ, ಹಲ್ಲೆಲೂಯಾ, ಆ ಪರಿಸ್ಥಿತಿಗಳು ನಿನ್ನ ಕಾಲ ಕೆಳಗೆ ಬೀಳ್ತದೆ, ನಿನ್ಗೆ ಅದು ನಮಸ್ಕಾರ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಶಿರಸ್ಸಿಗೆ ದೇವರಾದ ಕರ್ತನು ಶಿರಸ್ಸಾಗಿದ್ದಾನೆ. ಯಾಕಂದ್ರೆ ಸೈತಾನನ ಹಿಮ್ಮಡಿಯನ್ನು ನಾವು ತುಳಿಯೋರಾಗಿದ್ದೇವೆ. ತಲೆಯನ್ನು ಆಲ್ರೆಡಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಜ್ಜಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವೈರ್ಯ ಹಿಮ್ಮಡಿಯನ್ನು ತುಳಿರಿ, ಅವನು ಮುಂದೆ ಹೋಗದಾಗಿ ತುಳಿರಿ. ಆ ಪ್ರಾಬ್ಲಮ್ಸ್ ಅನ್ನು ಮುಂದೆ ಅವನು ಮಾಡದಾಗೆ ಹಿಮ್ಮಡಿಯನ್ನು ತುಳಿದಿಡಿರಿ, ನಾಶಪಡಿಸಿ. ದೇವರಾದ ಕರ್ತನ ಮೂಲಕ, ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತ ಯಾವಾಗಲೂ ರೂಪಿಸಲ್ಪಡುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತ ಯಾವಾಗ ದೇವರಾದ ಕರ್ತರಿಗೆ ಸಮರ್ಪಿಸಿ ಕೊಡ್ತಿದ್ರ, ಅಬ್ರಹಾಮನಂತೆ ನಂಬಿಕೆಯಲ್ಲಿ ಆ ಹೋರೆ ಬೆಟ್ಟದಲ್ಲಿ ಆ ನಂಬಿಕೆಯಲ್ಲಿ ಮಗನ ಮೇಲೆ ಕತ್ತಿಯನ್ನು ಹಿರಿಯುವಂತ ಅಲ್ಲಿಯ ತನಕ ನಂಬಿಕೆ ದೇವರಾದ ಕರ್ತನಲ್ಲಿ ಪರೀಕ್ಷಿಸಿದಾನೆ. ನಂತರ ದೇವರಾದ ಕರ್ತನನ್ನು ಅಬ್ರಹಾಮನನ್ನು ಆಶೀರ್ವದಿಸಿದ. ಇವತ್ತು ಅಬ್ರಹಾಮನ ಸಂತತಿ ಇವತ್ತು ನಾನು ನೀವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೋಸ್ಕರ ನಿಮಗೋಸ್ಕರವಾಗಿ ಯಜ್ಞದ ಕುರಿಯಾದ ಆತನು ಆ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ನನ್ನನ್ನು ನಿನ್ನನ್ನು ಆಶೀರ್ವದಿಸಿ ವೈರ್ಯ ಕಾರ್ಯಗಳಿಂದ ಬಿಡಿಸಿ ನಾನು ನೀನು ಸುಖ ಜೀವಿತವನ್ನು ಮಾಡಬೇಕೆಂಬುದಾಗಿ, ನಾನು ನೀನು ಸಮಾಧಾನದಿಂದ ಇರಬೇಕೆಂಬುದಾಗಿ, ನಾನು ನೀನು ಹೃದಯಪೂರ್ವಕವಾಗಿ ದೇವರನ್ನು ಆರಾಧನೆ ಮಾಡಬೇಕು, ಪ್ರಾರ್ಥಿಸಬೇಕೆಂಬುದಾಗಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾನು ನೀನು ಕ್ರಿಸ್ತನ ರಾಯಭಾರಿಗಳು. ಅದು ಮಾತ್ರವಲ್ಲದೆ ನನ್ನ ನಿನ್ನ ಮೂಲಕವಾಗಿ ಲೋಕದ ಜನರು ಕ್ರಿಸ್ತನನ್ನು ನೋಡುವಂಥವರಾಗಿರಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಿ ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.